ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಇಂದ ಬಾಂಬ್ ಇಟ್ಟಿದ್ದಂತಹ ಉಗ್ರ ಬಂಧನ ಆಗಿರುವಂತದ್ದು. ಉಗ್ರ ಮುಸಾಫಿರ್ ಶಾಜೀನ್ ಹುಸೇನ್ ಬಂಧನ ಆಗಿದೆ. ಉತ್ತರ ಭಾರತದಲ್ಲಿ ಬಾಂಬರ್ ಅರೆಸ್ಟ್ ಆಗಿದ್ದಾನೆ. ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಉಗ್ರನ ಓಡಾಟ ಕೂಡ ಆಗಿರುವಂತ ನೋಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಸದ್ದು ಮಾಡಿತ್ತು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬರ್ ಬಾಂಬ್ ಇಟ್ಟು ಹೋಗಿದ್ದ. ದೊಡ್ಡ ಮಟ್ಟಕ್ಕೆ ಇನ್ನು ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಪ್ರಮುಖವಾಗಿ ಎನ್ಐಎ ಇಂದ ಈಗಾಗಲೇ ಬಾಂಬರ್ ಈಗ ಅರೆಸ್ಟ್ ಆಗಿರುವಂತದ್ದು. ಬಾಂಬ್ ಇಟ್ಟಿದ್ದಂತಹ ಉಗ್ರ ಈಗ ಬಂಧನಕ್ಕೊಳಗಾಗಿದ್ದಾನೆ. ಉಗ್ರ ಮುಸಾಫಿರ್ ಶಾಜೀನ್ ಹುಸೇನ್ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತದ್ದು. ಉತ್ತರ ಭಾರತದಲ್ಲಿ ಬಾಂಬರ್ ಅರೆಸ್ಟ್ ಆಗಿರುವಂತದ್ದು. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಉಗ್ರನ ಓಡಾಟ ನಡೆಸಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಇದು ತುಂಬಾ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿತ್ತು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಏನಕ್ಕೆ ಸ್ಫೋಟ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಕಲೆ ಹಾಕೋಕೆ ಈಗ ಎನ್ಐಎ ಅಧಿಕಾರಿಗಳು ಈಗಾಗಲೇ ಒಂದು ಜಾಲವನ್ನ ಬೀಸಿದ್ರು. ಆ ಉಗ್ರನನ್ನ ಬಂಧಿಸಲೇಬೇಕು, ಬಾಂಬರ್ನನ್ನ ಬಂಧಿಸಲೇಬೇಕು ಅಂತ ಹಲವು ತನಿಖೆಗಳನ್ನ ಕೂಡ ನಡೆಸಿದ್ರು. ಪ್ರಮುಖವಾಗಿ ಈಗ ಬಾಂಬರ್ ಸಿಕ್ಕಿ ಬಿದ್ದಿದ್ದಾನೆ. ಉಗ್ರ ಮುಸಾಫಿರ್ ಶಾಜೀನ್ ಹುಸೇನ್ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂಥದ್ದು. ಉತ್ತರ ಭಾರತದಲ್ಲಿ ಬಾಂಬರ್ ಅರೆಸ್ಟ್ ಆಗಿದ್ದಾನೆ. ಪ್ರಮುಖವಾಗಿ ಈತ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಓಡಾಟವನ್ನ ಮಾಡಿದ್ದ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಸ್ಫೋಟ ಇದು. ಬೆಂಗಳೂರಿಗರು ಕೂಡ ಬೆಚ್ಚಿ ಬೀಳುವಂತಹ ಸುದ್ದಿಯಾಗಿತ್ತು. ಪ್ರಮುಖವಾಗಿ ಅಲ್ಲಿ ರಾಮೇಶ್ವರಂ ಕೆಫೆಗೆ ತಿಂಡಿ ಮಾಡಲು, ಊಟ ಮಾಡಲು, ಕಾಫಿ ಟೀ ಕುಡಿಯಲು ಹೋಗ್ತಾರೆ. ಆದರೆ ಅವತ್ತೊಂದಿನ ಏನಾಗಿತ್ತು ಅಂತ ಹೇಳಿದ್ರೆ 12ರಿಂದ 1 ಗಂಟೆ ಸುಮಾರಿಗೆ ಬಾಂಬ್ ಕೂಡ ಬ್ಲಾಸ್ಟ್ ಆಗುವಂಥದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಕೂಡ ಆತನನ್ನು ಬಂಧಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಥ್ ನೇರ ಸಂಪರ್ಕದಲ್ಲಿ. ಅಶ್ವಥ್, ಈಗಾಗಲೇ ನೋಡ್ತಾ ಇದ್ದೀವಿ ರಾಮೇಶ್ವರಂ ಕೆಫೆ ಸ್ಫೋಟ ಆಗಿ ಈಗಾಗಲೇ ತುಂಬಾ ದಿನಗಳು ಕೂಡ ಆಗೋಯ್ತು. ಈಗ ಆ ಉಗ್ರನನ್ನ ಬಂಧಿಸಿದ್ದಾರೆ. ಉಗ್ರ ಮುಸಾಫಿರ್ ಶಾಜೀನ್ ಹುಸೇನ್ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರುವಂತ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ರವಿ, ಕಳೆದ 1 ತಿಂಗಳ ಹಿಂದೆಯಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿತ್ತು. ಈ ಒಂದು ಸ್ಫೋಟ ಪ್ರಕರಣವನ್ನ ಅಂದರೆ ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಜನ ಶಂಕಿತ ಉಗ್ರರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಮಾರ್ಚ್ 26ನೇ ತಾರೀಕು ಮುಜಾಮಿಲ್ ಶರೀಫ್ ಅಂತೇಳಿ ಈತನನ್ನ ಮೊದಲು ವಶಕ್ಕೆ ತೆಗೆದುಕೊಳ್ತಾರೆ. ಅದಾದ ನಂತರ ಈತನಿಂದ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇರೋದು. ಜೊತೆಗೆ ಅಂತಂದರೆ ಈತ ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಈಗ ಇಬ್ಬರು ಆರೋಪಿಗಳನ್ನು ಈ ಒಂದು ಸ್ಫೋಟ ಪ್ರಕರಣದಲ್ಲಿ ಆರೋಪಿಗಳನ್ನು ಈಗ ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಸಾಫಿರ್ ಹುಸೇನ್ ಮತ್ತು ಹಾಗೆ ಅಬ್ದುಲ್ ಮತೀನ್ ತಾಹಾ ಅಂತೇಳಿ ಇವರಿಬ್ಬರು ಕೂಡ ಪಶ್ಚಿಮ ಬಂಗಾಳದ ಮಿಡ್ನಾಪುರ್ ಜಿಲ್ಲೆಯ ಕಾಂತಿ ಆ ಒಂದು ಭಾಗದವರು. ಸೊ ಇವರಿಬ್ಬರನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾ ಇರೋಂಥದ್ದು. ಜೊತೆಗೆ ಇವರಿಬ್ಬರ ಹಿನ್ನೆಲೆಯನ್ನು ಈಗ ಎನ್ಐಎ ಅಧಿಕಾರಿಗಳು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಅಂದರೆ ಇಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಏನಿತ್ತು, ಈ ಒಂದು ಸ್ಫೋಟದ ಹಿನ್ನೆಲೆ ಕಂಪ್ಲೀಟಾಗಿ ಏನು ಅಂದರೆ ಜನರನ್ನು ಭಯಭೀತರನ್ನಾಗಿ ಮಾಡುವುದಕ್ಕೋಸ್ಕರನೇ ಈ ಒಂದು ಸ್ಫೋಟ ಮಾಡಿದ್ರಾ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಿರ್ತದ್ದು. ಜೊತೆಗೆ ಈ ಸ್ಫೋಟದ ರೂವಾರಿಯನ್ನು ಈಗ ಪ್ರಮುಖವಾಗಿ ಈ ಇಬ್ಬರು ಆರೋಪಿಗಳು ಕೂಡ ಹೊತ್ಕೊಂಡಿರುವಂಥದ್ದು. ಜೊತೆಗೆ ಮತ್ತಷ್ಟು ಅಂತಂದರೆ ಈ ಹಿಂದೆ ಮಲ್ಲೇಶ್ವರಮಲ್ಲೂ ಕೂಡ BJP ಕಚೇರಿಯಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಮತ್ತು ಬೆಂಗಳೂರಲ್ಲೂ ಸುಮಾರು 4-5 ಕಡೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಹಿಂದೆ ಸುಮಾರು 2019, 2020 ಈ ಒಂದು ಆಸುಪಾಸಿನಲ್ಲಿ ಸುಮಾರು 4-5 ಕಡೆ ಸರಣಿ ಬಾಂಬ್ ಸ್ಫೋಟ ಆಗಿತ್ತು. ಸೊ ಈ ಒಂದು
ಒಂದು ಸ್ಫೋಟಕ್ಕೂ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರೋಂಥದ್ದು. ಈ ಇಬ್ಬರು ಆರೋಪಿಗಳ ಹಿನ್ನೆಲೆಯನ್ನು ನೋಡಿದರೆ ಇವರಿಬ್ಬರು ಕೂಡ ಏನು ಪಶ್ಚಿಮ ಬಂಗಾಳದ ನಿವಾಸಿಗಳು ಅಂತೇಳಿ ತಿಳಿದು ಬಂದಿರುವಂಥದ್ದು. ಜೊತೆಗೆ ಅಲ್ಲಿ ಒಂದಷ್ಟು ಅಂದರೆ ಟೈಲರಿಂಗು ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಿಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಸದ್ಯಕ್ಕೆ ಇವರಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾರಂಥದ್ದು. ರವಿ, ಅಶ್ವಥ್, ಈಗಾಗಲೇ ನೋಡ್ತಾ ಇದ್ದು ತೀರ್ಥಹಳ್ಳಿಯಲ್ಲಿ ಕೂಡ ಇದು ಲಿಂಕ್ ಇತ್ತು ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಅಲ್ಲಿನ ಒಂದು ಮೊಬೈಲ್ ಅಂಗಡಿಯಲ್ಲಿ ಈಗಾಗಲೇ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಮುಸಾಫಿರ್ ಶಾಜಿನ್ ಕೂಡ ಬಂಧನಕ್ಕೆ ಒಳಗಾಗಿರುವಂಥದ್ದು ನೋಡ್ತಾ ಇದ್ವಿ. ಇನ್ನು ಏನೆಲ್ಲ ಹೊರ ಬರಬಹುದು ಅಂತ? ಖಂಡಿತ ರವಿ, ಈಗಾಗಲೇ ಏನು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ಒಂದು ಭಾಗಗಳಲ್ಲಿ ಈ ಒಂದು ಅಂದರೆ ಟೆರರ್ ಆಕ್ಟಿವಿಟೀಸ್ ಜಾಸ್ತಿ ನಡೀತಾ ಇರೋಂಥದ್ದು. ಸೊ ಹಾಗಾಗಿ ಅಲ್ಲಿಂದಲೇ ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿ ರಾಮೇಶ್ವರಂ ಕೆಫೆಯನ್ನು ಸ್ಫೋಟ ಅಂದರೆ ಅಲ್ಲಿ ಒಂದು ಸ್ಫೋಟ ಮಾಡಲಿಕ್ಕೆ ಅಲ್ಲಿಂದಲೇ ಎಲ್ಲವೂ ಕೂಡ ಪೂರ್ವ ತಯಾರಿ ನಡೆದಿತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಜೊತೆಗೆ ನೀವು ಹೇಳ್ದಂಗೆ ಅಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳನ್ನು ಅಂದರೆ ಪೊಲೀಸ್ ಅಧಿಕಾರಿಯನ್ನು ಕೂಡ ವಿಚಾರಣೆ ಮಾಡಿದರು. ಜೊತೆಗೆ ಅಂಗಡಿ ಮಾಲೀಕರನ್ನು ಕೂಡ ಕರೆಸಿ ವಿಚಾರಣೆಯನ್ನು ಮಾಡಿದರು. ಇಲ್ಲಿ ಪ್ರಮುಖವಾಗಿ ಮಾರ್ಚ್ 26ನೇ ತಾರೀಕು ಏನು ಮುಜಾಮಿಲ್ ಪಾಷಾ ಅಂತೇಳಿ ಆರೋಪಿ ಶಂಕಿತ ಉಗ್ರ ಸಿಗ್ತಾನೆ. ಸೊ ಆ ಒಂದು ಲಿಂಕ್ ಆಧಾರದ ಮೇಲೆ ಕಂಪ್ಲೀಟಾಗಿ 1 by 1. ಸೊ ಇಲ್ಲಿವರೆಗೂ ಕೂಡ ಸುಮಾರು 10ಕ್ಕೂ ಹೆಚ್ಚು ಜನರನ್ನು ಕೂಡ ಅಂದರೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಏನು ಇಬ್ಬರು ಆರೋಪಿಗಳನ್ನು ಏನು ವಶಕ್ಕೆ ತೆಗೆದುಕೊಂಡಿದ್ದಾರೋ ಸೊ ಅವರೇ ಮೇಯ್ನ್ ಇಬ್ಬರು ಕೂಡ ಆರೋಪಿಗಳು. ಸೊ ಹಾಗಾಗಿ ಈಗ ಇವ್ರನ್ನ ಮತ್ತಷ್ಟು ಕೂಡ ವಿಚಾರಣೆಯನ್ನು ಕೂಡ ಮಾಡ್ತಾರಂಥದ್ದು. ಜೊತೆಗೆ ಇವರು ಅಂದರೆ ಯಾವ ರೀತಿ ಈ ಒಂದು ಬಾಂಬನ್ನು ತಯಾರಿಕೆ ಮಾಡಿದ್ರು ಮತ್ತು ಯಾವ ಕಾರಣಕ್ಕೋಸ್ಕರ ಈ ಒಂದು ಸ್ಫೋಟವನ್ನು ಮಾಡಿದ್ರು, ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಈಗ NIA ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರಂಥದ್ದು. ರವಿ, ಅಶ್ವಥ್, ಈಗಾಗಲೇ ಚುನಾವಣೆ ಕೂಡ ಘೋಷಣೆ ಆಗಿದೆ. ಚುನಾವಣಾ ಸಂದರ್ಭದಲ್ಲೇ ಇಂತಹ ಬ್ಲಾಸ್ಟ್ ಕೂಡ ಆಗಿರುವಂಥದ್ದು ಏನಾದರೂ ರಾಜಕೀಯ ಸ್ವರೂಪ ಪಡೆದುಕೊಳ್ಬಹುದಾ ಅಂತ? ಖಂಡಿತ, ಈಗಾಗಲೇ ಏನು ಈ ಒಂದು ಸ್ಫೋಟ ಏನಿದೆಯೋ ಈ ಒಂದು ಸ್ಫೋಟಕ್ಕೆ ಈಗಾಗಲೇ DK ಶಿವಕುಮಾರ್ ಕೂಡ ಒಂದಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅಂದರೆ DK ಶಿವಕುಮಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಇದೆಯೋ ಈ ಒಂದು ಸ್ಫೋಟ ಪ್ರಕರಣವನ್ನು ಕಂಪ್ಲೀಟಾಗಿ ನಾವು NIAಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅಲ್ಲಿ ಒಂದಷ್ಟು ಆರೋಪಿಗಳನ್ನು ಅಂದರೆ ಶಂಕಿತ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಬೇಕಾದಂತಹ ವ್ಯಕ್ತಿಗಳನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನೋ ಒಂದು ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅಂದರೆ ಎಲ್ಲ ಒಂದು ಕಡೆ ಇದು ಈ ಸ್ಟೇಟ್ಮೆಂಟ್ ಏನಿದೆಯೋ ಈ ಒಂದು ಸ್ಟೇಟ್ಮೆಂಟು ಸೊ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತ ಸ್ಟೇಟ್ಮೆಂಟ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ NIA ಅಧಿಕಾರಿಗಳಾಗಿರ್ಬೋದು ಅಥವಾ CBI ಅಂದರೆ ನ್ಯಾಷನಲ್ ಅಂದರೆ ಸೆಂಟ್ರಲ್ ಏನು ಏಜೆನ್ಸಿಗಳೇನಿದಾವೋ NIA ಆಗಿರ್ಬೋದು ಅಥವಾ CBI ಆಗಿರ್ಬೋದು ಇವೆಲ್ಲವೂ ಕೂಡ ED ಆಗಿರ್ಬೋದು ಇವೆಲ್ಲವೂ ಕೂಡ ಬಹಳ ತುಂಬ ಜಾಗರೂಕತೆಯಿಂದ ಯಾವುದೇ ಒಂದು ಕೇಸನ್ನು ಹ್ಯಾಂಡಲ್ ಮಾಡಬೇಕಾದ್ರೂ ಕೂಡ ಬಹಳ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನು ಕೂಡ ಮಾಡ್ತಾ ಇರ್ತದೆ. ಆದರೆ ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಖಂಡಿತವಾಗ್ಲೂ ಇರಲ್ಲ. ಕೇವಲ ಒಂದು ಸಮುದಾಯಕ್ಕೆ ಓಲೈಕೆ ಮಾಡುವಂತಹ ಒಂದು ಕೆಲಸ ಅಥವಾ ಮತ್ತೊಂದು ಸಮುದಾಯವನ್ನು ತಿರಸ್ಕರಿಸುವಂತಹ ಆ ರೀತಿಯಾದಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಅಥವಾ ಆ ಒಂದು ಇಲಾಖೆ ಆ ಒಂದು ವಿಂಗು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ. ಆದರೆ ಈ ಒಂದು ವಿಚಾರವನ್ನೇ ಕೆಲವರು ಅಂದರೆ DK ಶಿವಕುಮಾರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು ಇವರೆಲ್ಲರೂ ಕೂಡ ಒಂದಷ್ಟು ರಾಜಕೀಯ ಪ್ರೇರಿತವಾಗಿ ಅಥವಾ ಅದಕ್ಕೆ ಈ ಒಂದು ಪ್ರಕರಣಕ್ಕೆ ಒಂದಷ್ಟು ರಾಜಕೀಯ ಪುಷ್ಟಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಪ್ರಕರಣ ಏನಿದೆಯೋ ಈ ಒಂದು ಪ್ರಕರಣ ಗಂಭೀರವಾದಂತಹ ಪ್ರಕರಣ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಆದಂತಹ ಪ್ರಕರಣ. ಸೊ ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೂಡ ಜರುಗಿಸ್ತೀವಿ ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿರುವಂತಹದ್ದು. ರವಿ, ಓಕೆ ಅಶ್ವಥ್, ಧನ್ಯವಾದಗಳು ನಿಮ್ಮ ಎಲ್ಲ ಮಾಹಿತಿಗಾಗಿ.